ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ಮೀನು ಸಾರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನಾನು ಮಾಡೋ ರೆಸಿಪಿನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮೀನು ಸಾರು ಮಾಡೋದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 2 ಈರುಳ್ಳಿ ಮತ್ತು ಹುಣಸೆ ಹುಳಿ, ಹಾಗೆ ತುರಿದಿರೋಂಥ ಒಂದು ಕಾಯಿ, ಇಷ್ಟು ಬೇಕಾಗಿರೋಂಥ ಸಾಮಗ್ರಿ. ಇವಾಗ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕ್ಕೋಬೇಡಿ, ನೀರು ಹಾಕ್ದೇ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಮೀನು ಸಾರನ್ನ ನಾನು ಪಾಟಲ್ಲಿ ಮಾಡ್ತಾಯಿದ್ದೀನಿ. ಪಾಟಿಗೆ ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ 1 ನಿಂಬೆ ಹಣ್ಣಿನಷ್ಟು ಹುಣಸೆ ಹುಳಿ ರಸನ ತೆಗೆದಿಟ್ಕೋಬೇಕು, ಅದು ಸಹ ಇವಾಗಲೇ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಖಾರ ಆಮೇಲೂ ನಾವು ಹಾಕ್ಕೋತೀವಿ, ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಬೇಕು, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು, ಮತ್ತು ಸ್ವಲ್ಪ ಎಣ್ಣೆ, ಒಂದು ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ನಾನಿಲ್ಲಿ ಫಸ್ಟೇ ಫಿಶ್ಶು ತೊಳೆದಿರ್ತೀನಲ್ಲ, ಆವಾಗೇ ಉಪ್ಪು ಮತ್ತು ಅರಿಶಿನ ಹಾಕಿ ಕಲಸಿಟ್ಬಿಟ್ಟಿರ್ತೀನಿ. ಹಾಗೆ ಕಲಸಿಡೋದ್ರಿಂದ ಉಪ್ಪು ಫಸ್ಟೇ ಎಲ್ಲ ಚೆನ್ನಾಗಿ ಮೀನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟೇ ಕಲಸಿಟ್ಕೊಂಡಿರ್ತೀನಿ ಉಪ್ಪು ಮತ್ತು ಅರಿಶಿನ ಮೀನು ಜೊತೆಗೆ. ಇವಾಗ 1 ಗ್ಲಾಸಷ್ಟು ನೀರು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಗ್ಯಾಸಲ್ಲಿ ಕುದಿಯೋಕ್ಕಿಡಬೇಕು. ಅದು ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ, ಸಾರಿ. ಇವಾಗ ಮಿಕ್ಸಿ ಜಾರ್ಗೆ ತುರಿದಿಟ್ಟಿರೋಂಥ 1 ತೆಂಗಿನಕಾಯಿ ಹಾಕಿ 1 ಗ್ಲಾಸಷ್ಟು ನೀರು ಹಾಕಿ ಕಾಯಿ ಹಾಲು ತೆಗೆದಿಟ್ಕೋಬೇಕು. ಒಂದು ಬಟ್ಟೆಲಿ ಚೆನ್ನಾಗಿ ಸೋಸಿ ಕಾಯಿ ಹಾಲು ತೆಗೆದುಕೊಳ್ಳಿ. ಇವಾಗ ನೋಡ್ಬೋದು ಒಂದು ಕುದಿ ಬರ್ತಾಯಿದೆ. ಒಂದು ಕುದಿ ಬಂದಿರುವಾಗ ಒಂದ್ಸತಿ ಕೈ ಆಡಿ ಮತ್ತು ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಡಿ. ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ಮೀನು ಹಾಕಬೇಕು, ಹಾಗಾಗಿ ಮತ್ತೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಕುದಿಯೋಕ್ಕೆ ಬಿಡಿ. 2ರಿಂದ 3-4 ನಿಮಿಷ ಕುದ್ರೆ ಇವಾಗ ನೋಡಿ ಹೇಗೆ ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಮಸಾಲೆ ಹಿಂಗೆ ಕುದೀತಾ ಇರುವಾಗ ನಾವು ಫಿಶ್ನ ಹಾಕಬೇಕು. ಅದಕ್ಕೆ ನೋಡ್ಬೋದು ನಾನು ಫಸ್ಟೇ ಉಪ್ಪು ಅರಿಶಿನ ಹಾಕೆಲ್ಲ ಕಲಸಿಟ್ಕೊಂಡಿದ್ದೀನಿ ಮೀನಿಗೆ. ಈ ಥರ ಮಾಡಿದ್ರೆ ಮೀನು ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ ಅಂತ ಹೇಳಿ ಮಾಡ್ಕೊತೀವಿ. ಹಾಕಿ ಏನು ಕೈ ಆಡಬಾರ್ದು, ಹಾಗೆ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು. 2 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನಿಧಾನಕ್ಕೆ ಹಾಗೆ ಕೈ ಆಡಬೇಕು. ತುಂಬ ಜೋರಾಗಿ ಕೈ ಆಡಬಾರ್ದು. ಇದು ಚಿಕನ್ನು ಮಟನ್ ಥರ ಅಲ್ಲ, ಫಿಶ್ ಅಲ್ವಾ, ಹಾಗಾಗಿ ಬೇಗ ಬೆಂದೋಗುತ್ತೆ. ಆಮೇಲೆ ತುಂಬ ಕೈ ಆಡಿಸೋದ್ರಿಂದ ಪೀಸೆಲ್ಲ ಒಡೆದೋಗುತ್ತೆ ಅಂತೇಳಿ ತುಂಬ ಕೈ ಆಡಿಸ್ಬಾರ್ದು, ಸುಮ್ಮನೆ ಲೈಟಾಗಿ ಹಿಂಗೆ ತಿರುಗಿಸ್ಬೇಕು ಅಷ್ಟೇ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಲೈಟಾಗಿ ತಿರುಗಿಸ್ತಾ ಇದ್ದೀನಿ ಅಂತ, ತುಂಬ ಜೋರಾಗಿ ತಿರುಗಿಸ್ಬಾರ್ದು. ಇವಾಗ ನಾವು ಕಾಯಿ ಹಾಲು ತೊಗೊಂಡಿದ್ದೀವಲ್ಲ ಅದನ್ನ ಹಾಕಬೇಕು. ಕಾಯಿ ಹಾಲು ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು. ಇಲ್ಲಾಂತಂದರೆ ಕಾಯಿ ಹಾಲು ಒಂಥರ ಒಡೆದಂಗೆ ಆಗ್ಬಿಡುತ್ತೆ. ಹಾಲು ಹೇಗೆ ಒಡೆಯುತ್ತಲ್ಲ ಹಾಗೆ ಒಡೆದಂಗೆ ಆಗ್ಬಿಡುತ್ತೆ. ಅದನ್ನ ತುಂಬ ಹೊತ್ತು ಬಿಡಬಾರ್ದು. ಕಾಯಿ ಹಾಲು ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು. ಲೈಟಾಗೆ ಮಿಕ್ಸ್ ಮಾಡಿ, ತುಂಬ ಜೋರಾಗೇನು ಕೈ ಆಡಿಸ್ಬೇಡಿ. ಕಾಯಿ ಹಾಲು ಹಾಕಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಒಂದು 5ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು ಅಷ್ಟೇ. ತುಂಬ ಹೊತ್ತೇನು ಕುದಿಸೋಕೆ ಹೋಗಬೇಡಿ. ನಾವೇನು ಅದರಲ್ಲಿ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿಲ್ಲ. ಮೀನು ಸಾಂಬಾರು ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡಿಬಿಡಿ. ಇವಾಗ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿಬೇಕು. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧದಷ್ಟು ಈರುಳ್ಳಿ, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ನೋಡಿ ನಾನು ಈಗ ಈರುಳ್ಳಿನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ದಪ್ಪ ಇರಬಾರ್ದು. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಖಾರ ಜಾಸ್ತಿ ತಿನ್ನೋಂಥವ್ರು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಾವು ಖಾರ ಕಡಿಮೆ ತಿಂತೀವಿ ಅನ್ನೋರು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಮೀನು ಸಾರಿಗೆ ಹಾಕಿ ಕೈ ಆಡಿಸಿದ್ರೆ ಮುಗೀತು.
ಇದೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಈ ಒಗ್ಗರಣೆ ಕೊಟ್ರೇ ಮೀನು ಸಾರು ಟೇಸ್ಟ್ ಬರೋದು. ನೋಡ್ಬೋದು ಲಾಸ್ಟ್ ಮೀನು ಸಾರು ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.